ಇದೊಂಥರ ಅನ್ನೋನ್ ಪ್ಲೇಸೇ, ಹಿಡನ್ ಪ್ಲೇಸೇ. ನನ್ನ ಪ್ರಕಾರ ಎಲ್ಲೂ ಇಲ್ಲ, ವೀಡಿಯೋಸು ಯೂಟ್ಯೂಬಲ್ಲೂ ಇಲ್ಲ ಅನ್ಕೋತೀನಿ. ಬಂದು ನೋಡಿ ಗುಹೆ. ಸೊ ಟೆಂಪಲ್ಲು ಮುಗಿಸ್ಕೊಂಡು ದರ್ಶನ ಆಯಿತು. ಪೂಜೆ ಮಾಡ್ತಿದ್ರು, ಏನೋ ಒಂದು ಸ್ಪೆಷಲ್ ಪೂಜೆ ನಡೀತಾ ಇತ್ತು. ಊಟ ಎಲ್ಲ ಗಮ್ ಅಂತ ಏನೋ ಮಾಡ್ತಿದ್ರು, ನಮಗೆ ಕೊಡಲಿಲ್ಲ. ಏನೋ ಪ್ರಸಾದ ತಿಂದ್ಕೊಂಡು ಹೊಟ್ಟೆ ಹಸಿತಾ ಇದೆ. ಬಟ್ ಈ ಪ್ಲೇಸ್ ಒಂದು ಕವರ್ ಮಾಡೋಣ ಅಂತ ಒಂದು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಟ್ರೆಕ್ಕಿಂಗ್ ಅಂದರೆ ಒಂದು 10 ಮಿನಿಟ್ಸ್ ಇರ್ಬೋದು. 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅದೊಂದು ದೊಡ್ಡ ಬಂಡೆ ಮೇಲೆ ಒಂದು ಲೊಕೇಶನ್ನು. ಅಲ್ಲಿ ಮೊದಲು ಏನೋ ವಾರ್ ನಡೆದಿತ್ತು ಅಂತ ಪುರೋಹಿತರು ನಮಗೆ ಸ್ಟೋರಿ ಹೇಳಿದರು. ಬಟ್ ಅವ್ರು ನಮಗೆ ಡಿಸ್ಕಷನ್ಗೆ ಸಿಗಲಿಲ್ಲ, ಬ್ಯುಸಿ ಇದ್ದರು, ಸ್ಟೋರಿ ಕೇಳೋಕ್ಕೆ ಫುಲ್ ಆಗಲಿಲ್ಲ. ಸೊ ಹೀಗೆ ಸಿಗುತ್ತೆ ಇದ್ರ ರೋಡು. ಒಂಥರ ಆಫ್ ರೋಡಿಂಗ್ ಥರ ಇದೆ. ಆಲ್ಮೋಸ್ಟ್ ಒಂದು 70% ಇದೇ ಥರ ಆಫ್ ರೋಡಿಂಗ್ ಇದೆ. ಆಮೇಲೆ ಫುಲ್ಲು ಕಾಡೊಳಗಡೆ ಒಂದು 2 ನಿಮಿಷ ಕಾಡೊಳಗಡೆ ನಡ್ಕೊಂಡು ಹೋಗಿ ಆಮೇಲೆ ಲೊಕೇಶನ್ ಸಿಗುತ್ತೆ. ಶೇಡ್ಸ್ ಆಫ್ ಗ್ರೀನ್. ಓ ಹೆಂಗಿದೆ ನೋಡಲ್ಲಿ, ಒಂದು ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ಅಲ್ವಾ? ಇದು ಕಾಡು ಹಿಂಗಿದೆ, ಅದ್ರ ಮೇಲೆ ಇನ್ನೊಂದು ಬೆಟ್ಟ ಇದೆ. ರಿಸಾರ್ಟ್ಸ್ಗೆ ಹೋಗಿದ್ವಲ್ಲ ಹಂಗೆ ಐತೆ. ಓಹೋ, ಎಲ್ಲೋ ಕಾಡು ಮುಂದೆ ಬಂದಿದ್ದೀವಿ. ಅದು ಯಾವುದೋ ಮೂವಿ ಇದೆಯಲ್ಲ, 6-5 ಏನೋ ಕಳೆದೋಗ್ಬಿಟ್ರಲ್ಲ, ಅಲ್ಲೇ ಸುತ್ಕೊಂಡು ತಿಗಣೆ ಹಂಗಾಗ್ಬಾರ್ದು ಇವತ್ತು. ಬಾ, ಇಲ್ಲಿ ಹಿಂಗಿದೆ ರೋಡು, ಯಾರೂ ಇಲ್ಲ. ಇದು ಎಲ್ಲಿ ಹೋಗಬೇಕು ಅಂತ ನೀವೇ ಪುರೋಹಿತ್ರನ್ನ ಕೇಳ್ಕೊಂಡು ಹೋಗಿ. ನಾನು ಎಲ್ಲಿಂದ ಎಂಟ್ರೆನ್ಸ್ ಅಂತ ಹೇಳಲ್ಲ, ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ. ಬಟ್ ಪುರೋಹಿತ್ರನ್ನ ಕೇಳಿ ನೀವು ಬಂದಾಗ ಹೋಗ್ಬೋದಾ ಏನು ಅಂತ. ಅವ್ರು ಪರ್ಮಿಷನ್ ಕೊಟ್ಟರೆ ನೀವು ಹೋಗಿ. ನಾವು ಮೊದಲೇ ಒಂದು ಸರಿ ಕೇಳಿ ಹೋಗಿದ್ವಿ, ಅದಕ್ಕೋಸ್ಕರ ಮತ್ತೆ ಏನು ಕೇಳೋಕೆ ಹೋಗಿಲ್ಲ ಅವ್ರನ್ನ. ಯಾಕೆ ಬೇಕು ಹಿಂಗೆ ಮುಂದೆ ನೋಡು, ನೀನೇ ಗೊತ್ತಾಗುತ್ತೆ ಮಗನೇ. ಈಗ ಹತ್ತುತ್ತಾ ಈಗ ಮಳೆಗಾಲದಲ್ಲಿ ಇಲ್ಲಿ ಬಂದೆ ಅಂತ ತಿಳ್ಕೊ, ಫುಲ್ ಜಿಗಣೆ. ಫುಲ್ ಲೀಚಸ್ಸು, ಪ್ಲಸ್ ಜಾರುತ್ತೆ ನಿಂಗೆ. ಬಟ್ ಹೋಗಿ ಅಲ್ಲೊಂದು, ಈಗ ಅಲ್ಲಿಗೆ ರೀಚ್ ಆದ ತಕ್ಷಣ ಒಂದು ಒಳ್ಳೆ ವ್ಯೂ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಇಲ್ಲೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಚೂರು ಹತ್ತ ತಕ್ಷಣ ಇಲ್ಲೊಂದು ಗುಹೆ ಇದೆ. ಈ ಗುಹೆಯಲ್ಲಿ ಅವರು ರಾಜ್ಯದ ಸಂಪತ್ತನ್ನೆಲ್ಲ ತಗೊಬಂದು ಇಡ್ತಾಯಿದ್ರು ಅಂತ ಕತೆ. ಇಲ್ಲೊಂದು ಗುಹೆಯಲ್ಲಿ, ಈ ಗುಹೆ ಇಲ್ಲಿಂದ ಯಾವುದೋ ಒಂದು ಅವ್ರದ್ದು ಆಸ್ಥಾನಕ್ಕೆ ಹೋಗ್ತಿತ್ತಂತೆ, ಹಂಗೆ ಅಂಡರ್ಗ್ರೌಂಡು. ಅದು ಕತೆ. ಸುರಂಗ ಅದು. ಈಗ ಹಾಂ, ಈಗ ತಿಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು. ನೋಡಿ ನಮ್ಮ ಸಂದೀಪ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಾನೆ ಜೀವನದಲ್ಲಿ. ಸ್ಪೀಡ್ 400, ಈಗ ಸ್ಪೀಡ್ ಎಷ್ಟಾಯ್ತಾ? -400. ಹಾಂ, ಬಂದು ನೋಡಿ ಗುಹೆ. ಈಗೇನಿರಲ್ಲ, ನೋಡ್ಕೋಬೇಕಾರೆ. ಅಯ್ಯಬ್ಬ, ಪ್ರಾಣಿ ಗಿಣಿ ಏನಾದ್ರು ಈಗೆಲ್ಲ ಕಲ್ಬಂಡೆಲ್ಲ ಕುಸ್ತೋದಂಗಿದೆ. ಓಯಬ್ಬ, ಇಂಥ ಪ್ಲೇಸ್ ಒಳಗಡೆ ಆಕ್ಸಿಜನ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಹೋಗಿ ಮಲ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಜನ. ಅಲ್ಲಿ ಮಾತ್ರ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತಂತೆ. ಅದಕ್ಕೆ ಪ್ರಾಣಿಗಳು ಇಂಥ ಕಡೆನೂ ವಾಸ ಮಾಡಲ್ಲ. ಗೊತ್ತಾಗುತ್ತೆ ಅದು ಸೆನ್ಸು. ಈಗ ಇದು ಹತ್ಬೇಕು ನೀನು. ನೋಡಿ ನೀ ಕ್ಯಾಪೆಲ್ಲ ಹಾಕೊಂಬಂದ ನೋಡಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ಇಲ್ಲ, ನಿಜವಾಗ್ಲೂ ಆ್ಯಕ್ಚುಲಿ ಕಷ್ಟ ಇದೆ ಇದು ಸ್ವಲ್ಪ. ಅವನೇನೋ ಇಡ್ಲಿ ವಡೆ ತಿನ್ಕೊಬಂದಿದ್ದ, ನಾನು 2 ದೋಸೆ ಮನೇಲಿ ತಿನ್ಕೊಬಂದಿದ್ದೆ. ಎಲ್ಲ ಇಳಿದೋಗಿದೆ ಎಲ್ಲ ಎನರ್ಜಿ. ಸ್ವಲ್ಪ ಹ್ಯುಮಿಡಿಟಿ ಇದೆ ಇಲ್ಲಿ. ಅವತ್ತು ನಾವು ಬಂದಾಗ ಸ್ವಲ್ಪ ಚಳಿ ಇತ್ತು. ಈಗ ನಾನು ಸ್ವೆಟ್ ಆಗ್ತಾಯಿದ್ದೀನಿ ನೋಡಿ. ಇದೊಂದು ಬಂಡೆ ಹತ್ತಬೇಕಷ್ಟೇ, ಆಮೇಲೆ ಏನಿಲ್ಲ. ರೆಡಿ ಆದರೂ ನಮ್ಮ ಸಂದೀಪ್ ಅವರು ನೀ ಕ್ಯಾಪೆಲ್ಲ ಬಿಚ್ಚಿ ಚಲೋ. ಅದು ಮರ
ಇಲ್ಲ ಕೈ ಕೊಡು, ಅದು ಕೊಡು. ಬರಲ ಶೂ ಮೆತ್ ಕಪ್ಪ ಗ್ರಿಪ್ ಆಯ್ತಾ? ಓ ಅದು ನೋಡು ಅಲ್ಲಿ ವೆದರು ಬೆಳಿಗ್ಗೆ ಬರಬೇಕಿತ್ತು. ಓ ಅಲ್ಲಿ ಏನು ಅದು ದೇವಸ್ಥಾನ ಅಲ್ಲಿ ಇರೋದು ಅದೇ ತಾನೆ, ಅಥವಾ ಬೇರೆನಾ? ಅದಲ್ಲ, ಬೇರೆ ಅಲ್ವಾ ಅದು? ಬೇರೆ ಸ್ಪಾಟ್ ಅದು, ಬೇರೆ ಸ್ಪಾಟು. ಇಷ್ಟೇ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ. ನಮ್ಮ ಸಂದೀಪಂಗೆ ಸರ್ಪ್ರೈಸ್ ಆಗುತ್ತೆ ಮುಂದೆ ನೋಡಿ. ಇಲ್ಲೇ ಕ್ಯಾಂಪ್ ಹಾಕೋಣ. ಟೆಂಟ್ ತಂದಿದೆಯಾ? ಟೆಂಟ್ ತಂದರೆ ಇಲ್ಲೇ ಹಾಕದೆ. ನಾವಿದು ಯಾವುದು ಕುಮಾರ ಪರ್ವತ ಟ್ರೆಕ್ಕಿಂಗು, ಅಲ್ಲೋಗಿ ಟೆಂಟ್ ಹಾಕ್ತಿದ್ವಿ. ನೀನು ಬಂದಿರಲಿಲ್ಲ ಆವಾಗ ಡಿಗ್ರಿಲಿ. ಪಾಂಡು, ವಿಕ್ಕಿ, ಭರತ್, ಮೋಹನ, ವಿಕ್ಕಿ ಇವರೆಲ್ಲ ಬಂದಿದ್ರು ಅವಾಗ. ಭಟ್ರು ಮನೆ ಹತ್ರ ಟೆಂಟ್ ಹಾಕೋತಿದ್ವಿ. ಇವಾಗ ಅಲ್ಲಿ ಅಪ್ಡೇಟ್ ಏನಂದರೆ ಕುಮಾರ ಪರ್ವತದಲ್ಲಿ ಫಾರೆಸ್ಟ್ ಆಫೀಸಲ್ಲೇ ಟೆಂಟ್ ಕೊಡ್ತಾರೆ, ಏನು ತೊಗೊಂಡೋಗೋದು ಬೇಕಾಗಿಲ್ಲ. ಅಲ್ಲೇ ಟೆಂಟ್ ಇಸ್ಕೊಂಡು ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ದಿವಸ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ವಾಪಸ್ ಬರ್ಬೋದು ಆ ಥರ. ಇಲ್ಲಿ ನೋಡಿ, ಇಲ್ಲಿ ಗವಿ ಏನಾದ್ರು ಪ್ರಾಣಿ ಮಧ್ಯೆ ಬಂತು ಅಂದರೆ ಸ್ಟ್ಯಾಚು ಆಗ್ಬಿಡೋದು. ಇವನ ಮಾತಾಡೋದು ಕರಡಿ ಬಂದರೆ ಹಂಗೆ ಮಾಡ್ಬೇಕಂದ್ರೆ ಅಲ್ಲಾಡ್ಬಾರ್ದಂತಲ್ಲ. ಹಾಂ, ಓ ಜಿಪ್ ಹಾಕಿಲ್ಲ, ಜಿಪ್ ಹಾಕೋಬೇಕು. ಹ್ಞೂ ನೋಡಿ, ಇಲ್ಲೆಲ್ಲ ಒಂದೊಂದೇ ಬರ್ತಾಯಿದೆ. ಟ್ರೈಲರ್ ಇದು. ಹ್ಞೂ ಈ ಥರದ್ದು ಹೋಗ್ತಾ ಅದೇ ಗೊತ್ತಾಗುತ್ತೆ. ಆ ಸೋಲ್ಜರ್ಸ್ಗಳು ಮೊದಲಿನ ಕಾಲದಲ್ಲಿ ಕಲ್ಲುಗಳು ಗುಡ್ಡೆ ಹಾಕ್ಬಿಟ್ಟು ಅದು ಹಿಂದೆ ಅವಸ್ಕೊತಿದ್ರಂತೆ. ಆದರೆ ಬ್ರಿಟಿಷರ ವಿರುದ್ಧನೂ ಫೈಟ್ ಮಾಡಿದಾರಂತೆ. ಬೇರೆ ಬೇರೆ ಈ ಅಲ್ಲಾವುದ್ದೀನ್ ಅಲ್ಲ, ಯಾರಾದು ಔರಂಗಜೇಬ್ ಅವ್ರುಗಳು ಬರ್ತಾ ಇರ್ಬೇಕಾರೆ ಅವ್ರುಗಳ ವಿರುದ್ಧ. ಹಾಂ, ಔರಂಗಜೇಬ್ ನೋಡಿ. ಯಪ್ಪ, ಹ್ಞೂ ನಾನು ಹಂಗೆ ಶಾಕ್ ಆಗ್ಬಿಟ್ಟೆ ಅವತ್ತು. ಇಲ್ಲೇನು ವಾರ್ ಮಾಡಿರ್ತಾರಲ್ಲ, ಏನೋ ಗೊತ್ತಿಲ್ಲ, ಅದೇ ಸ್ಟೋರಿ ಇರೋದು. ಫೋರ್ಟ್ ಥರ ಅಂತೂ ಇಲ್ಲ. ಹಾಂ, ಏನಿಲ್ಲ, ಇದೆಲ್ಲ ಫುಲ್ ದೊಡ್ಡದು. ಆವಾಗ ಹೆಂಗಿತ್ತು ಹಂಗೆ ಇದೆ, ಈಗೆಲ್ಲ ಬಿದೋಗಿದೆ ಒಂದು ಸ್ವಲ್ಪ. ಆ ಕಡೆ ಹೋಗ್ತಾ ಫುಲ್ ದೊಡ್ಡದಿದೆ. ಆ್ಯಕ್ಚುಲಿ ಆ ಸೈಜ್ ಎಷ್ಟಿತ್ತು ಅದೇ ಇದು ಅಷ್ಟಿತ್ತಂತ ಇಲ್ಲಿ. ಓ, ಇದು ನಾವು ಪೇಂಟ್ ಶೂಟಿಂಗಲ್ಲಿ ಆಬ್ಸ್ಟೆಕಲ್ಸ್ ಇಟ್ಟಿರ್ತಾರೆ ನೋಡು, ಇರ್ಬೋದು, ಆ ಪ್ರಿನ್ಸಿಪಲ್ ಇರ್ಬೋದು. ಬಟ್ ಇಷ್ಟ ಮೇಲೆ ಈ ಕಾಡಲ್ಲಿ ಬಂದು ಈ ಪಿಚ್ನ ಉಪಯೋಗಿಸಿರೋದು ಯಾರು ಗೊತ್ತಿಲ್ಲ. ಕಲ್ಗಳು ಇಷ್ಟು ಕಲೆಕ್ಟ್ ಮಾಡಿ ಇದು ಮಾಡಿದ್ದಾರೆ ನೋಡು, ನಿಲ್ಸಿದಾರಲ್ಲ. ಅದೇ ಇದೇ ಪ್ರೊಟೆಕ್ಷನ್. ಆವಾಗ ನಮ್ಮ ಥರ ಏನು ಇವಾಗ ಈ ಥರ ಏನಿದು ಜಾಕೆಟ್, ಆರ್ಮರ್ ಏನು ಎಲ್ಲಿರ್ತೀವಿ ಲೆವೆಲ್ 2. ಹ್ಞೂ, ಇದೇ ಕಲ್ಲುಗಳೇ ಅಷ್ಟೇ. ನೇಚರ್ ಏನು ಕೊಡುತ್ತೆ ಅದೇ ಪ್ರೊಟೆಕ್ಷನ್. ಅದನ್ನೇ ಮಾಡಿಕೊಂಡು ವಾರ್ ಮಾಡ್ತಿದ್ರು ಅಂತ ಕತೆ. ನಮ್ಮ ಹತ್ರ ಎವಿಡೆನ್ಸ್ ತೋರಿಸಿ ಅನ್ಬೇಡಿ, ಎವಿಡೆನ್ಸ್ ಏನಿಲ್ಲ. ಅವ್ರೇನು ಹೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆವಾಗೆಲ್ಲ ಅದೇ ಈ ಮೈಸೂರು ದಸರಾ ಟೈಮಲ್ಲಿ ಇದು ಮಾಡ್ತಿದ್ರು ನೋಡು, ಫಿರಂಗಿಗಳು ಲಾಂಚ್ ಮಾಡ್ತಿದ್ರಲ್ಲ. ಹಾಂ, ಅದನ್ನ ಪ್ರೊಟೆಕ್ಷನ್ಗೆ ಇರ್ಬೋದು. ಸೊ ಮುಂದೆ ಹೋಗೋಣ ಇನ್ನು ಸೆಂಟ್ರಿಗೆ. ಇನ್ನೂ ಸಿಕ್ಕಾಬಟ್ಟೆ ಇದೆ. ಇದೊಂಥರ ಅನ್ನೋನ್ ಪ್ಲೇಸೇ, ಹಿಡನ್ ಪ್ಲೇಸೇ. ನನ್ನ ಪ್ರಕಾರ ಎಲ್ಲೂ ಇಲ್ಲ ವೀಡಿಯೋಸು, ಯೂಟ್ಯೂಬಲ್ಲೂ ಇಲ್ಲ ಅನ್ಕೋತೀನಿ ವೀಡಿಯೋ. ಯಾರೂ ಮಾಡಿಲ್ಲ, ಯಾಕಂದರೆ ಈ ಜಾಗ ಅಷ್ಟು. ಈ ಟೆಂಪಲ್ಗೆ ಬಂದಿದ್ದರು, ಈ ಪ್ಲೇಸ್ಗೆ ಯಾರೂ ಬಂದಿರಲ್ಲ. ನಾವು ಸ್ವಲ್ಪ ಮೊದಲು ಬಂದು ಪುರೋಹಿತರ ಜೊತೆ ಸ್ವಲ್ಪ
ಸ್ಟೋರಿ ಎಲ್ಲ ಕೇಳಿ ಡಿಸ್ಕಷನ್ ಮಾಡಿರೋದ್ರಿಂದ ಅವರು ಇಲ್ಲೊಂದು ಜಾಗ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮಗೆ ಹೇಳಿದ್ರು. ಸ್ಟೋರಿ ನನಗೆ ಮರ್ತೋಗಿದೆ, ಇವಾಗ ಮಾತಾಡ್ಸೋಕ್ಕೆ ನನಗೆ ಆಗಲಿಲ್ಲ, ಅವ್ರು ತುಂಬ ಬ್ಯುಸಿ ಇದ್ದರು. ಸೊ ಇಲ್ಲಿ ನೋಡಿ, ಸೊ ಇದರ ಹಿಂದೆ ಆ ಕಡೆಯಿಂದ ಏನಾದ್ರು ಆ ಕಡೆ ಬೆಟ್ಟದಿಂದನೂ ಆ ಕಡೆಯಿಂದ ಏನಾರು ಅವರು ಶೂಟು ಅಥವಾ ಪಿರಂಗಿ ಲಾಂಚ್ ಮಾಡಿದ್ರೆ ಇದ್ರ ಹಿಂದೆ ಅವರು ಔಸ್ಕೊಂಡು ವಾಚ್ ಮಾಡ್ತಾಯಿದ್ರಂತೆ ಸೈನಿಕರು. ಸೊ ಸುತ್ತಲೂ ಕಾಡಿದೆ ನೋಡಿ, ಇದು ಸುತ್ತಲೂ ಕಾಡು. ಇದು ಒಂದು ಮಧ್ಯ ಬಂಡೆ ಪ್ಲೇಸ್ ಮೇಲೆ ಈ ಥರ ಇದೆ. ಅಥವಾ ಈ ಸ್ಟೋರಿ ತಪ್ಪು ಇದ್ದು ಬೇರೆ ಏನಾದ್ರು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದು ಅಲ್ಲ ಇದಕ್ಕೆ ಇದು ಕಟ್ಟಿರೋದು ಅಂತ ಎಕ್ಸ್ಪ್ಲೇನ್ ಮಾಡಿ. ನೀವು ಯಾರು ಹಿಸ್ಟರಿ ಚೆನ್ನಾಗಿ ಗೊತ್ತಿರೋರು, ರಿಸರ್ಚ್ ಮಾಡಿರೋರು ಯಾರು ಇದ್ದರೆ ಖಂಡಿತ ಹೇಳ್ಬೋದು. ಸೊ ದಿಸ್ ಹೌ ಇಟ್ ಈಸ್. ನೋಡಿ ಈ ಥರ ಇಷ್ಟು ಹಿಂಗೆ ಕಟ್ಟಿದ್ದಾರೆ. ಇದು ಏನಿಲ್ಲ ನೋಡಿ, ಮಧ್ಯ ಮಣ್ಣಿದೆ, ಮಣ್ಣು ಅಷ್ಟೇ. ಆವಾಗ ಸಿಮೆಂಟ್ ಆ ಥರ ಏನೂ ಇಲ್ಲ, ಗಟ್ಟಿ ಕಲ್ಲೇ ಇದು. ಇಟ್ಟು ಮಣ್ಣು ಮಧ್ಯೆ ಇಟ್ಟು ಈ ಥರ ಗೋಪುರ ಥರ ಮಾಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರೆ, ಸ್ವಲ್ಪ ಕೇವ್ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಅವ್ರು ಹೇಳಿದ್ದಕ್ಕೂ ಸಿಂಕ್ ಆಗುತ್ತೆ ಇದಕ್ಕೆ ಮಾಡಿದ್ದಾರೆ ಅಂತ. ಬಟ್ ಬೇರೆ ಏನಾದರೂ ಇದ್ದರೂ ಇರ್ಬೋದು, ನಾವು ಅದನ್ನು ತಳ್ಳೋಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಇದೊಂದು ಪ್ಲೇಸ್ ನೋಡಿ ಹೆಂಗಿದೆ. ಸೊ ಅದೇ ಬಂಡೆ, ಆ ಬಂಡೆ ಮೇಲೆ ಕೂತ್ಕೊಂಡ್ರೆ ಕೆಳಗಡೆ ಪ್ರಪಾತ ಇದೆ. ಎಲ್ಲೋದಪ್ಪ ಸಂದೀಪು, ಕಳೆದೋಗ್ಬಿಟ್ಟ. ಇದರಲ್ಲಿ ಮೊದಲು ಏನದು ಐಸ್ ಪೈಸ್ ಆಟ ಆಡ್ತಿದ್ವಲ್ಲ, ಹಂಗೆ ಐಸ್ ಪೈಸ್ ಆಟ ಆಡ್ಬೋದು. ಹೌಸ್ಕೊಂಡ್ರೆ ನಿಜವಾಗ್ಲೂ ಕಂಡುಹಿಡಿಯೋಕ್ಕೆ ಆಗೋಲ್ಲ. ಹಂಗೆ ಆಟಾಡಿ ಆಮೇಲೆ 6-3 ಅಂತ ಮೂವಿ ಇತ್ತಲ್ಲ, ಹಂಗೆ ತಪ್ಪಿಸ್ಕೊಂಡ್ರೆ ಅದು ಕಷ್ಟ. ಬಾಯ್ ಕೆಳಗಡೆ ಏನ ಅಲ್ಲಿ. ಸೊ ಇದೆ, ಹಿಂಗೆ ಇಟ್ಕೊಂಡು ಹೋಗಿ ಅಲ್ಲಿ ಹೋಗೋಣ ಅಂತ. ಸೊ ನಿಮ್ಗೇನಾದ್ರು ಈ ಲೊಕೇಶನ್ ಬರಬೇಕು ಅಂತಂದರೆ ಟೆಂಪಲ್ದು ಲೊಕೇಶನ್ ಹಾಕಿರ್ತೀನಿ. ಟೆಂಪಲ್ಗೆ ಬಂದು ಈ ಜಾಗಕ್ಕೆ ಎಲ್ಲಿ ಹೋಗಬೇಕು ಅಂತ ಪುರೋಹಿತ್ರನ್ನ ಕೇಳಿ ಅವ್ರ ಪರ್ಮಿಷನ್ ತೊಗೊಂಡು ಬನ್ನಿ, ಹಾಗೆ ಡೈರೆಕ್ಟ್ ಬರಬೇಡಿ. ಸೇವ ನೋಡಿ ಅಲ್ಲಿದೆ. ವಾವ್, ಒಂದು 30 ಸೆಕೆಂಡ್ ಸೈಲೆಂಟ್ ಆಗಿರ್ತೀನಿ, ಸೌಂಡ್ ಕೇಳಿಸ್ಕೊಳ್ಳಿ, ನಿಮ್ಗೇನಾದ್ರು ಕೇಳಿಸ್ತಾ ಇದೆ. ಫುಲ್ ಸುರ್ರ ಅಂತೈತಿ. ಇಲ್ಲಿಂದ ಏನಾರು ಹಿಂಗೆ ಹತ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ರೆ ಅವ್ರ ಮೇಲ್ಗಡೆ ಅವರೇ ಡಾಮಿನೇಟ್ ಮಾಡ್ತಾರೆ. ಓ ಈ ಆಂಗಲ್ ಇವಾಗ ಅರ್ಥ ಆಯ್ತು. ಓ ನನ್ಗನ್ಸುತ್ತೆ ಆ ಗುಹೆನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಹೈಟಲ್ಲಿ ಇಟ್ಟಿರೋದು ಅದು. ಅಲ್ಲಿ ಇವ್ರದ್ದು ಏನು ಸಂಪತ್ತೇನಿತ್ತು ಅದನ್ನ ಬ್ಯಾಂಕ್ನ ಕಾಪಾಡೋದಕ್ಕೆ ಇದು ಫ್ರಂಟ್ ಲೈನ್ ಡಿಫೆನ್ಸ್. ಐ ಗಾಟ್ ಇಟ್. ಸೊ ಇಲ್ಲಿಂದ ರಾಕ್ ಕ್ಲೈಂಬಿಂಗ್ ಗೊತ್ತಿರೋರು ಮಾತ್ರ ಬರ್ಬೋದು. ಹಗ್ಗ ಹಾಕೊಂಡು ಲಕ್ಷ್ಯ ಮೂವಿಯಲ್ಲಿ ಹತ್ತುತ್ತಾರ ಆ ಟೈಪ್. ಅವಾಗೆಲ್ಲ ಇನ್ನೂ ಡೆನ್ಸ್ ಫಾರೆಸ್ಟ್ ಇತ್ತು ಅನ್ಸುತ್ತೆ. ಈಗ ಸ್ವಲ್ಪ ಎಲ್ಲ
ಅಲ್ಲಿ ನೋಡು ಅಲ್ಲಿಂದ ಬಟ್ ಎಲ್ಲ ಕಾಣಿಸುತ್ತೆ. ಬಫರ್ ಇಟ್ಕೊಂಡಿದ್ದಾರೆ ಈ ಕಲ್ಲುಗಳಿರ್ತಾವಲ್ವಾ, ಇಲ್ಲಿ ಕಾಣಿದ್ರೆ ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ಕಲ್ಲು ಉರುಳಿಸಿದ್ರು ಆಯಿತು. ಇಲ್ಲಿರೋ ಡಮಾರು ದೊಡ್ಡ ಕಲ್ಲು ಬೇಕು. ಹಾಂ. ಮ್ಯಾಗಿ ಆಯ್ತಾ? ಈಗ ಆಮ್ಲೆಟಾ? ಆಮ್ಲೆಟ್. ಆಮ್ಲೆಟ್ ರೆಡಿ ಆಗಿದೆ. ಸಿಂಗಲ್ ಆಮ್ಲೆಟ್. ಸಿಂಗಲ್ ಆಮ್ಲೆಟ್. ಪೆಪ್ಪರ. ಕುಡಿಯೋಕೆ ಏನಾರು ಆಯ್ತಾ? ಹಾಂ, ಇದು ಮಜ್ಜಿಗೆ ಇದೆಯಾ? ಹಿಂಗೆ ಅಷ್ಟೇ ಸೈನ್ ಅಪ್ ಮಾಡೋಣ. ಆಯಿತು. ಒಂದು ನೂಡಲ್ಸು, ಒಂದು ಆಮ್ಲೆಟು, ಇನ್ನೊಂದು ಏನಾರು ಕುಡಿಯೋಕೆ ಏನಾರು ಕೇಳ್ತಾ ಇದ್ದೀವಿ ಅಂಕಲ್ನ. ಏನಾರು ಕೊಡ್ತಾರೆ ಈಗ ಇಸ್ಕೊಂಡು ಮೈಸೂರಿಗೆ ಹೋಗ್ತಾ ಇರೋದೆ. ಮೋಸ್ಟ್ಲಿ ಒಂದು 6:30ಗೆ ರೀಚ್ ಆಗ್ತೀವಿ. ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಬಟ್ ವರ್ತ್ ಜರ್ನಿ ಅನಿಸ್ತಾ ಇದೆ. ಬಾಯ್. ಮಜ್ಜಿಗೆ. ಹಾಂ, ಮಜ್ಜಿಗೆ ಕೊಡಿ ನಿನಗೆ. ಬಾಯ್. ಸಿ ಯು.